ಇವತ್ತು ಬಂದ್ಬಿಟ್ಟು ಸ್ಯಾಟರ್ಡೆ. ನನ್ನ ಮಗ ಸ್ಕೂಲಿಂದ ಬಂದು ಮಲ್ಕೊಂಡು ನಿದ್ದೆ ಮಾಡ್ತಾಯಿದ್ದಾರೆ. ಟೈಮ್ ಬಂದ್ಬಿಟ್ಟು 6 ಗಂಟೆ ಆಗ್ತಾಯಿದೆ. ಇನ್ನೂ ಕೂಡ ಹಸ್ಬೆಂಡ್ ಕೆಲಸದಿಂದ ಬಂದಿಲ್ಲ. ದೇವಸ್ಥಾನಕ್ಕೆ ಕೂಡ ಹೋಗಬೇಕು. ಮಾರ್ನಿಂಗಿಂದ ತುಂಬಾ ಬ್ಯುಸಿ ಇದೆ ಅಂತಲೇ ಹೇಳ್ಬೋದು. ಇದೆಲ್ಲ ಸ್ವಲ್ಪ ಅಡ್ಜಸ್ಟ್ ಮಾಡಬೇಕು. ಆಮೇಲೆ ಒಂದಷ್ಟು ಮನೆ ಕ್ಲೀನಿಂಗ್ ಮಾಡಿದೆ. ಯಾಕೆಂದರೆ ಇವತ್ತು ನಮ್ಮ ಮನೆಗೆ ಗೆಸ್ಟ್ ಬರ್ತಾಯಿದ್ದಾರೆ. ಗೆಸ್ಟ್ ಮೀನ್ಸ್ ನಮ್ಮ ಯಜಮಾನ್ರ ಅಕ್ಕ, ಅತ್ತಿಗೆ, ಮಕ್ಕಳು, ನಮ್ಮತ್ತೆ ಎಲ್ಲರೂ ಬರ್ತಾಯಿದ್ದಾರೆ. ಸೊ ಹಾಗಾಗಿ ಒಂದು ಕಡೆಯಿಂದ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀವಿ. ಆಲ್ಮೋಸ್ಟ್ ಕ್ಲೀನ್ ಮಾಡ್ತಾ ಇರ್ತೀನಿ. ಬಟ್ ಏನಂದರೆ ಯಾರು ಒಬ್ಬರು ಬರ್ತಾರೆ ಅಂತಂದರೆ ಸ್ವಲ್ಪ ಮನೇನ ತುಂಬ ಆಗಿಲ್ಲ ಅಂದರೂ ಸ್ವಲ್ಪ ಅದರಲ್ಲಿ ಕ್ಲೀನ್ ಮಾಡೋಣ ಅಂತ ಅಷ್ಟೇ. ಎವ್ರಿ ಸ್ಯಾಟರ್ಡೇ ನಾರ್ಮಲಾಗಿ ಧೂಳೆಲ್ಲಿದೆ ಡಸ್ಟ್ ಮಾಡೋದೆಲ್ಲ ಮಾಡ್ಕೊಂಡು ನಾನು ಬಂದುಬಿಡ್ತೀನಿ. ಬಟ್ ಅವರೆಲ್ಲ ಬರ್ತಾರೆ ಅಂತ ಸ್ವಲ್ಪ ಡೀಪಾಗಿ ಕ್ಲೀನ್ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಎಲ್ಲ ಮಾಡಿದೆ. ಆಮೇಲೆ ನನ್ನ ಮಗ ಬಂದ, ಅವನಿಗೆ ಇವತ್ತು ಕಬಡ್ಡಿ ಪ್ರಾಕ್ಟೀಸ್ ಇತ್ತು ಅಂತೇಳಿ ಬಂದಿದ್ದು ಲೇಟ್ ಆಯಿತು. ಅವನು ಕೂಡ ಸೊ ಬಂದ್ಬಿಟ್ಟು ಮಾಡ್ಕೊಂಡಿದ್ದಾನೆ ಅವನು. ಇವಾಗ ಕೈಕಾಲು ಮುಖ ತೊಳ್ಕೊಂಡು ದೇವರಿಗೆ ದೀಪ ಹಚ್ಬಿಟ್ಟು ಅಷ್ಟರಲ್ಲಿ ಹಸ್ಬೆಂಡ್ ಕೂಡ ಬರ್ತಾರೆ. ಅವರು ಬಂದು ನಾವು ದೇವಸ್ಥಾನಕ್ಕೆ ಹೋಗಿ ಬಂದ್ಬಿಡೋಣ ಅಂತೇಳಿ ಅಂದ್ಕೊಂಡು ಪ್ಲ್ಯಾನ್ ಮಾಡಿದ್ದೀವಿ. ಅಷ್ಟರಲ್ಲಿ ಮನೆ ಬಂದರೆ ಶಿಷ್ಯರ ಮನೆಯಲ್ಲೇ ಇರ್ತಾರೆ. ಅವಾಗ ಅವ್ರ ಜೊತೆ ಇರ್ತಾನೆ ಅಂದ್ಬಿಟ್ಟು ಶಿಷ್ಯರ ಜೊತೆ ಇರ್ತಾರೆ ಅವರೆಲ್ಲ. ನಾನು ಮನೆಗೆ ಬರೋದು, ದೇವಸ್ಥಾನಕ್ಕೆ ಹೋಗಿ ಬೇಗನೆ ಹೋಗಿ ಬಂದ್ಬಿಡೋಣ ಅಂತ ಪ್ಲ್ಯಾನ್ ಮಾಡಿಕೊಂಡೆ. ನೋಡಿದ್ರೆ ಇವತ್ತೇ ಲೇಟು ನನ್ನ ಹಸ್ಬೆಂಡ್ ಬರ್ತಾ ಇರೋದು. ಯಾವಾಗಲೂ 5:30 ಅಷ್ಟರಲ್ಲಿ ಬಂದುಬಿಡ್ತಾಯಿದ್ರು. ಬಟ್ ಇವತ್ತು ಯಾಕೋ ಲೇಟಾಗಿ ಬರ್ತೀನಿ ಅಂತ ಅಂದಿದ್ರು. ಅವ್ರು ಬರೋ ಅಷ್ಟರಲ್ಲಿ ನಾನು ಕೂಡ ಪೂಜೆ ಎಲ್ಲ ಮಾಡಿಬಿಡ್ತೀನಿ. ಹಾಗೆ ಬ್ಲಾಗ್ನ ಕೂಡ ಸ್ಟಾರ್ಟ್ ಮಾಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಮಾಡೋದನ್ನು ಮರಿಬೇಡಿ. ಚಾನಲ್ಗೆ ಹೊಸಬ್ರಾದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಫುಲ್ಲು ಮೋಡ ಆಷಾಢ ಗಾಳಿ ಹೆಂಗೆ ಬಿಸ್ತಾರೆ ಗೊತ್ತಾ. ನೈಟಂತೂ ಲೈಟು ಕರೆಂಟ್ ಹೋಗ್ಬಿಟ್ಟಿತ್ತು. ನೈಟಂದು ಕರೆಂಟ್ ಹೋಗ್ಬಿಟ್ಟಿತ್ತು. ನಾನು ಫುಲ್ಲು ಡೋರೆಲ್ಲ ಬಾಲ್ಕನಿ ಡೋರೆಲ್ಲ ಓಪನ್ ಮಾಡ್ಕೊಂಡು ಬಂದಿದ್ದೆ. ಇಲ್ಲ ಅಂತಂದರೆ ಗಾಳಿ ಬಂದಿಲ್ಲ ಅಂದರೆ ನಿದ್ದೆನೇ ಬರೋಲ್ಲ. ಗಾಳಿ ಬರಲಿ ಅಂತೇಳಿ ಡೋರ್ ಓಪನ್ ಮಾಡಿದ್ರೆ ಸೊಳ್ಳೆಗಳ ಕಾಟ. ನಿನ್ನೆ ಅಂತೂ ಕಿವಿ ಹತ್ರ ಗುಯ್ ಅಂತ ಇತ್ತು ಸೊಳ್ಳೆ. ನೀನೇನಾದ್ರು ಅನ್ಕೊಪ್ಪ ನನಗೆ ಗಾಳಿ ಬೇಕು ಅಂತ ಹೇಳ್ಬಿಟ್ಟು ಅದು ಯಾವಾಗ ಕರೆಂಟ್ ಬಂತು, ಅದು ಯಾವಾಗ ನಿದ್ದೆ ಮಾಡೋದು ನನಗಂತೂ ಗೊತ್ತಿಲ್ಲ. ಇವಾಗಂತೂ ಸಿಕ್ಕಾಬಿಟ್ಟೆ ನಿದ್ದೆ ಬರ್ತಾಯಿದೆ ನನಗೆ. ಬಟ್ ದೇವಸ್ಥಾನಕ್ಕೆ ಹೋಗೋವರೆಗೂ ನಿದ್ದೆ ಮಾಡೋದು ಬೇಡ ಅಂದ್ಬಿಟ್ಟು ಅದು ಮಧ್ಯಾಹ್ನ ಸ್ವಲ್ಪ ರೆಸ್ಟ್ ಮಾಡ್ತಾಯಿದ್ದೆ ನಾನು. ಸೊ ನಾನು ಇದೇ ಮಾಡಿಬಿಟ್ಟು ಆಮೇಲೆ ಎದ್ದು ಸ್ನಾನ ಮಾಡ್ಕೊಂಡು ಫ್ರೆಶಪ್ ಆಗಿ. ಬಟ್ ಇವತ್ತೇನಪ್ಪ ಅಂತ ಹೇಳಿದ್ರೆ ಮನೆ ಕ್ಲೀನಿಂಗೇ ಇತ್ತಲ್ವ. ಸೊ ಎಲ್ಲ ಕ್ಲೀನಿಂಗ್ ಮುಗಿದು ನಾನು ಫ್ರೆಶಪ್ ಆಗಿ ಆಚೆ ಬರೋ ಅಷ್ಟರಲ್ಲಿ 2:30 ಆಗ್ಬಿಟ್ಟಿತ್ತು. ಇನ್ನೇನು ಮಾಡ್ಕೊಳ್ಳೋದು ಅಷ್ಟೊತ್ತಿಗೆ ಅಂದ್ಬಿಟ್ಟು ಇವಾಗ ಮಲಗಿಲ್ಲ, ರೆಸ್ಟ್ ಮಾಡಿಲ್ಲ. ಸೊ ಇವಾಗ ಕೈಕಾಲು ಮುಖ ತೊಳೆದು ರೆಡಿ ಆಗಿಬಿಟ್ಟು ಆಮೇಲೆ ದೇವಸ್ಥಾನಕ್ಕೆ ಹೋಗಿ ಬಂದುಬಿಡ್ತೀನಿ ಬೇಗ. ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಮಾಡೋದನ್ನ ಮರಿಬೇಡಿ. ಚಾನಲ್ಗೆ ಹೊಸದಾದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಸರ್ ಅಲಾರಾಮ್ ಇಟ್ಟಿರೋವಂಥದ್ದು ಬೆಳಿಗ್ಗೆ 6 ಗಂಟೆಗೆ, ಸಂಜೆ 6 ಗಂಟೆಗೆ ಒಂದು ಸಲ ಅಲಾರಾಮ್ ಇಟ್ಟಿದ್ದಾರೆ. 10 ನಿಮಿಷದಿಂದ 6:10 ಆಗಿದೆ ನೋಡ್ಬೋದು. 10 ನಿಮಿಷದಿಂದ ಅಲಾರಾಮ್ ಹೊಡಿತಾ ಇದೆ, ಎದ್ದೇಳ್ತಾ ಇಲ್ಲ ಮೇಲಕ್ಕೆ. ಸುಮ್ಮನೆ ಅಲಾರಾಮ್ ಇಡ್ತಾನೆ ಅಷ್ಟೇ. ಈಗ ನಾನು ಆಫ್ ಮಾಡಬೇಕು. ಬೆಳಗ್ಗೆನೂ ಅಷ್ಟೇ ಹಂಗೆ ಮಾಡ್ತಾನೆ. ಅಲಾರಾಮ್ ಇಟ್ಟಿರ್ತಾನೆ, ಎದ್ಬಿಟ್ಟು ಬಂದು ನಾನು ಆಫ್ ಮಾಡಿ ಎಬ್ಬಿಸ್ಬಿಟ್ಟು ಹೋಗಬೇಕು. ಹಂಗೆ ಪೂಜೆ ಎಲ್ಲ ಮಾಡಿಬಿಟ್ಟು ಹೂ ಕಟ್ತಾಯಿದ್ದೀನಿ. ಇನ್ನೂ ಕೂಡ ಬಂದಿಲ್ಲ ನನ್ನ ಹಸ್ಬೆಂಡು. ಎಷ್ಟೊತ್ತಿಗೆ ಬರ್ತೀನಿ. ನಾನು ಬೇಗ ರೆಡಿಯಾಗಿದ್ದೀನಿ, ಅವ್ರು ಬರೋಲ್ಲ. ಅವ್ರು ಬೇಗ ಬಂದಿದ್ದೀನಿ, ನಂದು ರೆಡಿಯಾಗಿರಲ್ಲ. ಏನು ಮಾಡೋಕ್ಕಾಗಲ್ಲ. ಪೂಜೆ ಎಲ್ಲ ಮಾಡಿಬಿಟ್ಟು ಮುಟ್ಕೊಳಕ್ಕಾದ್ರೂ ಅಟ್ಲೀಸ್ಟ್ ಹೂವು ಕಟ್ಟೋಣ. 100 ಗ್ರಾಮ್ ತೊಗೊಂಡಿದ್ದೆ. ಸೊ ನಾಳೆ ಪೂಜೆಗೂ ಆಗುತ್ತೆ. ಅವ್ರು ಬರೋವ್ರಿಗೂ ನೋಡ್ತೀನಿ. ಅವ್ರು ಬಂದು ರೆಡಿಯಾಗೆಲ್ಲ ಇದು ಮಾಡೋವ್ರಿಗೂ ಹೂವೆಲ್ಲ ಕಟ್ಬಿಟ್ಟು ಸ್ವಲ್ಪ ಮುಟ್ಕೊಳಕ್ಕೂ ಆಗುತ್ತೆ, ನಾಳೆ ದೇವ್ರಿಗೂ ಆಗುತ್ತೆ ಅಂದ್ಬಿಟ್ಟು ಅಂದ್ಕೊಂಡು ಕಟ್ತಾಯಿದ್ದೀನಿ. ಅವ್ರು ಬಂದಮೇಲೆ ಕಾಫಿ ಮಾಡ್ಕೊಂಡು ಕುಡಿಯೋಣ ಅಂದ್ಕೊಂಡು ವೇಟಿಂಗು. ಅವ್ರ ಫೋನ್ ಕೂಡ ಎತ್ತುತ್ತಾ ಬ್ಯುಸಿ ಬರ್ತಾಯಿದೆ. ಗೊತ್ತಿಲ್ಲ, ಇವತ್ತೇನೋ ಸದ್ಯಕ್ಕೆ ಪುಣ್ಯಕ್ಕೆ ಮಳೆ ಇಲ್ಲ. ಮೋಡ ಇದೆ, ಮಳೆ ಇಲ್ಲ. ಮಳೆ ಬಂದಿಲ್ಲ ಅಂದರೆ ಸಾಕಪ್ಪ, ಬೇಗ ಹೋಗಿ ಬೇಗ ಬಂದ್ಬಿಡೋಣ ಅಂತ ಬಂದು ಇನ್ನು ಅಡುಗೆ ಕೂಡ ಮಾಡಬೇಕು ನಾನು. ಅವರೆಲ್ಲ ಯಾರ್ಯಾರು ಬರ್ತಾರೋ ಅದು ಗೊತ್ತಿಲ್ಲ ನನಗೆ. ಬಂದಮೇಲೆ ಅಡುಗೆ ಮಾಡಿ ಆಮೇಲೆ ನಾಳೆಗೆ ಸಮಥಿಂಗ್ ನಾಳೆ ಸ್ಪೆಷಲ್ ಏನಾದರೂ ಮಾಡೋಣ ಅಂತ ಅಂದ್ಕೊಂಡು, ನಾನ್ ವೆಜ್ ಮಾಡಲ್ಲ, ವೆಜ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಹಂಗಾಗಿ ಇವತ್ತೇ ಎಲ್ಲ ಪ್ರಿಪ್ರೇಷನ್ ಮಾಡ್ಕೋಬೇಕು. ಬಂದಮೇಲೆ ಏನೆಲ್ಲ ಆಗುತ್ತೆ ಅದನ್ನು ಹಂಗೆ ಕಂಟಿನ್ಯೂ ಮಾಡ್ತೀನಿ ಆಯಿತಾ. ನಾನು ಅಲಾರಾಮ್ ಆಫ್ ಮಾಡಿಲ್ಲ ಅಂದರೆ ನನ್ನ ತಲೆ ಚಿಟ್ಟಿರ್ಬೋದು. ಟೈಮ್ ಬಂದ್ಬಿಟ್ಟು 7 ಗಂಟೆ.
2 ನಿಮಿಷ ಆಯಿತು, ಇನ್ನು 7 ಗಂಟೆಗೆ. ಇವಾಗ ಹೋಗ್ತಾಯಿದ್ವಿ ದೇವಸ್ಥಾನಕ್ಕೆ, ಇವಾಗ ಬಂದಿದ್ದಾರೆ. ಬಂದಮೇಲೆ ನಾನು ಸಾಂಬಾರಿಗೆ ಇಟ್ಬಿಟ್ಟು ನನ್ನ ಮಗನ ಮನೆಯಲ್ಲೇ ಬಿಟ್ಟಿದ್ದೀನಿ, ಇನ್ನೇನು ಹೊರಟಿದ್ದಾರಂತೆ ಅವರು. ಸೊ ಹಂಗಾಗಿ ದೇವಸ್ಥಾನಕ್ಕೆ ಹೋಗಿ ಬಂದ್ಬಿಡೋಣ ಅಷ್ಟರಲ್ಲಿ ಅಂದ್ಬಿಟ್ಟು ಸಾಂಬಾರು, ಬೇಳೆ ಸಾಂಬಾರು, ಬರೀ ಬೇಳೆದು ಸಾಂಬಾರು ಮಾಡಿಬಿಟ್ಟು ಹಪ್ಪಳ ಏನಾದರೂ ನೆಂಚ್ಕೊಳಕ್ಕಾಗತ್ತೆ ಅಂತೇಳಿ ಅಂದ್ಕೊಂಡು ಕುಕ್ಕರ್ ಇಟ್ಟೆ. ಬರ್ತಾಯಿದ್ದಾರಂತೆ, ಸೊ ನಾವು ಕೂಡ ದೇವಸ್ಥಾನಕ್ಕೆ ಹೋಗಿ ಬಂದ್ಬಿಡ್ತೀವಿ. ಅದೇ ಸ್ವಲ್ಪ ಶಾಪಿಂಗ್ ಕೂಡ ಇದೆ, ನಾಳೆ ಅಡುಗೆ ಶಾಪಿಂಗ್, ಅದನ್ನು ಕೂಡ ಮಾಡ್ಕೊಂಡೆ ಬರಬೇಕು. ನೆಕ್ಸ್ಟ್ ಡೇ ನನ್ನ ಮಗನ ಬರ್ಡೇ ಕೂಡ ಇತ್ತಲ್ಲ, ಸೊ ಹಾಗಾಗಿ ಎಲ್ಲರೂ ಬರ್ತಾರೆ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾಯಿದ್ದೆ. ಅವ್ರು ಬಂದಮೇಲೆ ಹೇಗೂ ಲೇಟ್ ಆಗಿದೆ ಅಲ್ವಾ, 7 o'clock ಆಗಿತ್ತಲ್ವ, ಅವ್ರು ಬಂದಮೇಲೆ ಹೊರಡೋಣ ಅಂತ. ಬಟ್ ತುಂಬ ಲೇಟ್ ಆಗಿಬಿಟ್ರು, ಇಲ್ಲೂ ಕ್ಲೋಸ್ ಆಗಿಬಿಡುತ್ತೆ. 7:30 ಎಲ್ಲ ಆಗೋಯ್ತು ಅಂದರೆ ಆಮೇಲೆ ಕ್ಲೋಸ್ ಆಗಿಬಿಟ್ರೆ ಅನ್ನೋ ಒಂದು ಭಯ ಬೇರೆ ಇತ್ತು. ಸೊ ಅವ್ರು ಇವಾಗ ತಾನೇ ಹೊರಟಿದ್ದೀವಿ ಅಂದ್ರೆ ಇನ್ನೇನು ಒಂದು 10-15 ನಿಮಿಷಕ್ಕೆ ಬರ್ತಾರೆ. ಅಷ್ಟರಲ್ಲಿ ನಾವು ಕೂಡ ಪೂಜೆ ಮುಗಿಸ್ಕೊಂಬರೋಣ. ಜೊತೆಗೆ ನಾಳೆ ಅಡುಗೆಗೆ ಏನೇನೆಲ್ಲ ಬೇಕು ಅದು ರೇಷನ್ ಕೂಡ ತೊಗೊಂಡು ಬರಬೇಕಾಗಿತ್ತು. ಸೊ ಹಂಗಾಗಿ ಫಸ್ಟು ಹೋಗಿ ದೀಪ ಹಚ್ಬಿಡೋಣ ದೇವರಿಗೆ ಅಂತೇಳಿ ದೇವಸ್ಥಾನಕ್ಕೆ ಹೋದ್ವಿ. ಅಲ್ಲೋಗಿ ನಾನೇನು ಜಾಸ್ತಿ ಟೈಮ್ಸ್ ಇದು ಮಾಡಲಿಲ್ಲ, ಅಂದರೆ ತುಂಬ ಹೊತ್ತು ತೊಗೊಳ್ಳಿಲ್ಲ. ಇಲ್ಲಿಂದನೇ ಹೇಳ್ಕೊಂಡು ಕರ್ಕೊಂಡು ಹೋಗ್ಬಿಟ್ಟಿದ್ರು. ಅಂದರೆ ನಾನು ದೇವ್ರ ಮುಂದೆ ನಿಂತ್ಕೊಂಡು ನಿಧಾನವಾಗಿ ನನ್ನ ಮನಸ್ಸಿನ ಕೋರಿಕೆ ಏನಿದೆ ಅದನ್ನು ಅವ್ರ ಹತ್ರ ತಲುಪಿಸಿ ಅವ್ರ ಹತ್ರ ಸ್ವಲ್ಪ ಮಾತಾಡ್ಕೊಂಡೆಲ್ಲ ಹೊರಡೋ ಅಂಥದ್ದು ನಾನು. ಅದಕ್ಕೆ ಇವತ್ತು ಮಾತ್ರ ಮಾಡಬೇಡ ಪ್ಲೀಸ್, ಬೇಗ ಏನೇನು ಹೇಳಬೇಕು ದೇವರಿಗೆ ಎಲ್ಲ ಬೇಗ ಹೇಳ್ಬಿಟ್ಟು ಬೇಗ ಹೊರಟ್ಬಿಡೋಣ ಮನೆಗೆ. ಇನ್ನು ಶಾಪಿಂಗ್ ಬೇರೆ ಮಾಡ್ಕೊಂಡು ಹೋಗ್ಬೇಕಲ್ವ. ಫಸ್ಟಿಗೆ ಅಲ್ಲಿಂದನೇ ಬರ್ತಾನೆ ಪ್ಲ್ಯಾನ್ ಮಾಡ್ಕೊಂಡು ಬಂದ್ವಿ, ಡಿಮಾರ್ಟ್ಗೆ ಹೋಗ್ಬಿಡೋಣ, ಬೆಸ್ಟ್ ಎಲ್ಲ ಒಂದೇ ಕಡೆ ಸಿಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಹಂಗಾಗಿ ಡಿಮಾರ್ಟ್ ಬೇರೆ ಹೋಗಬೇಕಲ್ವ. ಜೊತೆಗೆ ನನ್ನ ಮಗನಿಗೆ ಬ್ಲ್ಯಾಂಕೆಟ್ ಬೇರೆ ಗಿಫ್ಟ್ ಕೊಡಿಸ್ತೀನಿ ಅಂತ ಹೇಳಿದ್ದೆ. ಬರ್ತ್ಡೇ ಮೊದಲೇ ಕೊಡಿಸಿದ್ರೆ ಚೆನ್ನಾಗಿರುತ್ತೆ ಅಂತ ನನ್ನ ತಲೆಯಲ್ಲಿತ್ತು. ಸೊ ಹಾಗಾಗಿ ಡಿಮಾರ್ಟ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದು. ಹಾಗಾಗಿ ನಾನು ಏನು ಮಾಡಬೇಕು ಪೂಜೆ ನಿಧಾನವಾಗಿ ಮಾಡಿದೆ, ಅದರಲ್ಲೇನೆಲ್ಲ ಏನಿದಿಲ್ಲ. ಅದು ಸ್ವಲ್ಪ ಕೂತಿದ್ದು ಬರ್ತೀನಲ್ವ, ಅದು ಬೇಗನೆ ಇದು ಬಂದಿದ್ದು ಅಷ್ಟೇ. ಇನ್ನು ಅವತ್ತಿನ ದಿನ ಪ್ರಸಾದ ಕೂಡ ತಿನ್ನಲಿಲ್ಲ. ನಾವು ಹೋಗಿದ್ದು ಲೇಟ್ ಆಗಿದ್ದರಿಂದ ಅಷ್ಟೇನು ಜನ ಇರಲಿಲ್ಲ. ಸೊ ಬೇಗ ಹೋಗ್ಬಿಟ್ರೆ ತುಂಬ ಜನ ಇರ್ತಾರೆ. ತುಂಬ ಜನ ಮೀನ್ಸ್ ಇರ್ತಾರೆ, ಒಳಗಡೆ ದೀಪದೊಳಗಡೆ ಇರ್ತಾರೆ. ಬಟ್ ಏನಂದರೆ ಪ್ರತಿ ರೌಂಡಿಗೂ ಅಲ್ಲಿ ದೇವರಿಗೆ ಹಿಂಗೆ ಮಂಗಳಾರತಿ ಎಲ್ಲ ಮಾಡ್ತಿರ್ತಾರಲ್ಲ. ಸೊ ಅವಾಗ ಏನಾಗುತ್ತಪ್ಪ ಅಂತ ಹೇಳಿದ್ರೆ, ಈ ಬತ್ತಿ ನಾವೇನು ಹಚ್ಕೊಂಡಿರ್ತೀವಿ ತುಪ್ಪದ ಬತ್ತಿ, ಅದು ಒಂದೊಂದು ದೀಪ ಚಿಕ್ಕದು ಮಾಡಿಬಿಟ್ಟಿರ್ತಾರಲ್ಲ, ಅದು ತಣ್ಣಗಾಗ್ಬಿಡುತ್ತೆ. ಸೊ ನನಗೆ ಆ ಥರ ಇಷ್ಟ ಆಗೋಲ್ಲ. ನನಗೇನಂದರೆ ನಾನು ದೀಪ ಇಟ್ಕೊಂಡು ಸುತ್ತುವಾಗ ಎಲ್ಲ ದೀಪಗಳು ಉರಿತಾ ಇರಬೇಕು. ಸೊ ಹಂಗಾಗಿ ನಾನು ಪಟಪಟ ಅಂತ ಬೇಗ ಸುತ್ತಬಿಡ್ತೀನಿ. ಈ ಥರ ನಾನು ಮಾಡೋ ಅಂಥದ್ದು. ಅದು ಏನಾದರೂ ಒಂದು ದೀಪ ಅದು ಅಂದರೆ ಇವಾಗ ಸಣ್ಣ ಬತ್ತಿ ಮಾಡಿದರೆ ಅದು ಬೇಗನೆ ಹುರಿದು ತಣ್ಣಗಾಗ್ಬಿಡುತ್ತಲ್ವ. ಆವಾಗ ನನಗೇನೋ ಒಂಥರ ಮನಸ್ಸಲ್ಲಿ ಅದ್ರ ಕಡೆನೇ ಗಮನ ಇರುತ್ತೆ, ಅಯ್ಯೋ ಇದಾಯ್ತಲ್ಲ ಅಂತ. ಅದಕ್ಕೆ ನಾನೇನು ಮಾಡ್ತೀನಿ, ಬೇಗ ಸುತ್ತಬಿಡ್ತೀನಿ. ಲಾಸ್ಟ್ ವೀಕ್ ಹಂಗಾಗಲಿಲ್ಲ. ಯಾಕೆ ಅಂತಂದರೆ ಲಾಸ್ಟ್ ವೀಕಲ್ಲಿ ನನ್ನ ಅದೃಷ್ಟಕ್ಕೋ ಏನೋ ಯಾರು ಹಾಕಿದ್ರೋ ಗೊತ್ತಿಲ್ಲ, ಬತ್ತಿ ಒಂದೊಂದು ದೀಪಕ್ಕೆ 2 ಬತ್ತಿನ ಹಾಕಿದರು. ಸೊ ಯೂಶ್ವಲಿ ಏನು ಗೊತ್ತಾ, ಒಂದು ದೀಪಕ್ಕೆ ಒಂದೇ ಬತ್ತಿ ಅವರು ತುಪ್ಪದ ಬತ್ತಿ ಹಾಕಿ ಕೊಡ್ತಾರೆ. ನನಗೆ 2 ಬತ್ತಿ ಹಾಕ್ಕೊಟ್ಟಿದ್ರು, ಎಲ್ಲ ದೀಪಕ್ಕೂ 2 ಬತ್ತಿ. ಹಾಗಾಗಿ ನಿಧಾನವಾಗಿ ದೇವ್ರ ಪೂಜೆನ ಅಂದರೆ ದೇವ್ರನ್ನ ಸುತ್ತಿದೆ. ಆವಾಗ ಖುಷಿಯಾಗಿ ನೋಡ್ಬೋದು ದೇವರಿಗೆ ಯಾವ ರೀತಿ ಅಲಂಕಾರ ಎಲ್ಲ ಮಾಡಿದ್ದಾರೆ ಅಂಥೇಳಿ. ಸಖತ್ತಾಗಿ ಅಲಂಕಾರ ಎಲ್ಲ ಮಾಡಿದರು. ದೇವರಿಗೆ ಕೈ ಮುಗಿದು ನಿಮಗೂ ಕೂಡ ದೇವ್ರ ದರ್ಶನ ಆಗಲಿ ಅಂತ ಒಂದಷ್ಟು ವಿಡಿಯೋ ಕ್ಲಿಪ್ಪಿಂಗ್ನ ತೊಗೊಂಡು ಅಲ್ಲಿಂದ ನಾವು ಹೊರಟ್ವಿ. ದರ್ಶನ ಎಲ್ಲ ಆಯಿತು, ಪೂಜೆನೂ ಕೂಡ ಆಯಿತು. ಮುಗಿಸ್ಕೊಂಡು ಆಚೆ ಬಂದೆ. ಇವತ್ತೇನು ಪ್ರಸಾದ ಎಲ್ಲ ತಿನ್ನೋದಕ್ಕೆ ಹೋಗಿಲ್ಲ, ಮನೆಗೆ ಎಲ್ಲರೂ ಗೆಸ್ಟ್ ಬರ್ತಾರಲ್ವ. ಸೊ ಹಂಗಾಗಿ ಇನ್ನು ನಾವು ಪ್ರಸಾದ ನಿಂತ್ಕೊಂಡೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ಬೇಗನೆ ಹೊರಡೋಣ ಅಂಥೇಳಿ ಹೊರಡ್ತಾ ಇದ್ದೀವಿ. ಎಷ್ಟೊಂದು ಜನ ತೆಂಗಿನಕಾಯಿನ ಮನೆಗೆ ಎತ್ಕೊಂಡು ಹೋಗ್ತಾರೆ ಅಂತ ಅನಿಸುತ್ತೆ. ಮನೆಯಿಂದ ತೊಗೊಂಬಂದು ಇಲ್ಲಿ ಪೂಜೆ ಮಾಡೋದೇನು. ಕೆಲವರು ಇಲ್ಲೇ ಕಟ್ತಾರೆ, ಎಷ್ಟೊಂದು ಜನ, ಕೆಲವರೇನು ಎಲ್ಲರೂ ಇಲ್ಲೇ ಕಟ್ಟೋದು. ಕೆಲವರು ಮನೆಯಿಂದ ತೊಗೊಂಡು ಪೂಜೆ ಮಾಡಿಬಿಟ್ಟು ಎತ್ಕೊಂಡು ಹೋಗ್ತಾರೆ ಅನಿಸುತ್ತೆ, ನನಗೆ ಗೊತ್ತಿಲ್ಲ. ಯಾರೋ ಒಬ್ರು ಹಂಗೆ ಎತ್ಕೊಂಡು ಹೋದ್ರು ತೆಂಗಿನಕಾಯಿನ. ಟೈಮ್ ಆಗಲೇ 8 ಗಂಟೆ ಆದರೂ ಎಷ್ಟು ಜನ ಇದ್ದಾರೆ ಅಂತ. ಗಾಡಿ ತೊಗೊಂಡ್ಬರ್ತೀವಿ ಅಂತ ಹೋದ್ವಿ, ಇಲ್ಲ ತೊಗೊಂಡ್ಬಂದು ದೇವಸ್ಥಾನದಿಂದ ನೇರವಾಗಿ ನಾವು ಡಿಮಾರ್ಟ್ಗೆ ಹೋದ್ವಿ. ಅಲ್ಲಿ ನನ್ನ ಮಗನಿಗೆ ಬೇಕಾಗಿರೋ ಥರ ಬ್ಲ್ಯಾಂಕೆಟ್ ಸಿಕ್ತು. ಇವೊಂದು ಕ್ಲಿಪ್ ನನಗಿಷ್ಟ ಆಯಿತು ಅಂತೇಳಿ ಅದೊಂದು ಕ್ಲಿಪ್ ತೊಗೊಂಡೆ. ಜೊತೆಗೆ ಒಂದಷ್ಟು ಬಲೂನು, ಬರ್ತ್ಡೇಗೆ ಡೆಕೋರೇಟ್ ಮಾಡೋದಕ್ಕೆ ಬ್ಯಾನರು,
ಅದಾದಮೇಲೆ ನನ್ನ ಹಸ್ಬೆಂಡಿಗೆ ಇದು ಏನು ಹೇಳ್ತಾರೆ ಪಾಪ್ಕಾರ್ನ್, ಅದು ಅವ್ರಿಗೆ ಇಷ್ಟ, ಮತ್ತು ನಮ್ಮ ಮನೆಗೆ ಎಲ್ಲ ಬರ್ತಿದ್ರಲ್ಲ ಅವ್ರಿಗೂ ಕೂಡ ಇಷ್ಟ ಇತ್ತು. ಸೊ ನನ್ನ ಮಗನಿಗೆ ಅಂತ ನನ್ನ ಕಡೆಯಿಂದ ಬೆಡ್ಶೀಟ್ ಗಿಫ್ಟ್ ಕೊಡೋಣ ಅಂತೇಳಿ ಅಂದ್ಕೊಂಡಿದ್ದೆ. ಅವ್ನು ತುಂಬ ದಿನದಿಂದ ಕೇಳ್ತಾ ಇದ್ದ, ಮಮ್ಮಿ ಅದು ಒಂಥರ ಫರಿ ಥರ ಬರುತ್ತಲ್ಲ ಅದನ್ನು. ನೆನ್ನೆ ನೋಡೋಣ ವಿಶಾಲ್ ಮಾರ್ಟಲ್ಲಿ ಅಂತ ಹೋದರೆ ವಿಶಾಲ್ ಮಾರ್ಟಲ್ಲಿ ನೆನ್ನೆ ಇದೆಲ್ಲ ಇತ್ತು, ಫಿಲ್ಟರ್ ಇತ್ತು. ಬಟ್ ಅದು ಅವ್ನು ಇಷ್ಟಪಡಲ್ಲ, ಅವ್ನಿಗೆ ಇದೇ ಥರ ಬೇಕು ಅಂತ ತುಂಬ ದಿನ ಅಂದ್ಕೊಂಡಿದ್ದೆ ಅಂದ್ಬಿಟ್ಟು ಅದನ್ನೇ ತೊಗೊಂಡೆ. ನೋಡೋಣ ನಮಗೇನಾದ್ರು ಆದರೆ ಮುಂದೆ ಫಿಲ್ಟ್ ತೊಗೊಳ್ಳೋಣ ಅಂತಾನೆ ಅಂದ್ಕೊಂಡಿದ್ದೀವಿ. 550 ಇದೆ ಫಿಲ್ಟು, ತುಂಬ ಚೆನ್ನಾಗಿದೆ. ಇನ್ನು ಇದು ಸ್ವಲ್ಪ ಜಾಸ್ತಿ 799. ಬಟ್ ಅವ್ನಿಗೆ ಅದೇ ಬೇಕು. ಬರುವಾಗಲೂ ಕೂಡ ಅದನ್ನೇ ಹೇಳ್ಬಿಟ್ಟು ಕಳಿಸಿದೆ, ಮಮ್ಮಿ ಆ ಥರ ಸಾಫ್ಟಾಗಿರುತ್ತಲ್ಲ ಅದನ್ನು ತೊಗೊಂಬ ಅಂತ. ಅದಕ್ಕೆ ಅದನ್ನೇ ತೊಗೊಂಡು ಬಂದೆ. ಅವ್ನಿಗಿಷ್ಟ. ಇನ್ನೇನು ಅದಕ್ಕೂ ಇದಕ್ಕೂ ಒಂದು 200 ರೂಪಾಯಿ ಡಿಫ್ರೆನ್ಸ್. ಕೊಡಿಸ್ತೀನಿ ನನ್ನ ಮಗನ ಗಿಫ್ಟು, ಚೆನ್ನಾಗಿರೋದೆ ಕೊಡ್ಸೋಣ ಅಂತ ಗಾಡಿ ಬಂದಿದ್ದೀವಿ. ಎತ್ಕೊಂಡು ಹೋದ್ರು ಬರ್ತಾ ಆನ್ ನಮ್ಮದು ಪ್ಲ್ಯಾನ್ ಆಗಿದ್ದು. ರೇಷನ್ ಬೇರೆ ತೊಗೋಬೇಕಾಗಿತ್ತಲ್ಲ ನಾಳೆಗೆ, ಸೊ ಹಂಗಾಗಿ ಡಿಮಾರ್ಟಿಂದ ಮನೆಗೆ ಹೋಗೋ ಅಷ್ಟರಲ್ಲೇ 9:30 ಆಗಿಬಿಟ್ಟಿತ್ತು. ಜೊತೆಗೆ ಇನ್ನೂ ಅಡುಗೆ ಕೂಡ ಮಾಡಲಿಲ್ಲ. ಹೋಗಿದ ತಕ್ಷಣ ಅಡುಗೆ ಮಾಡಿ ಎಲ್ಲರಿಗೂ ಊಟಕ್ಕೆ ಹಾಕ್ಕೊಟ್ಟು ಅಲ್ಲಿಂದ ಅತ್ತಿಗೆ ಮಕ್ಕಳು ನಮ್ಮ ಭಾವನ ಮಗ ಎಲ್ಲರೂ ಕೂಡ ಬಂದಿದ್ದರು. ಊಟ ಎಲ್ಲ ಹಾಕ್ಕೊಟ್ಬಿಟ್ಟು ಹಾಗೆ ಕೂತ್ಕೊಂಡು ಟಿ ವಿ ನೋಡ್ತಾ ಇದ್ವಿ. ಜೊತೆಗೆ 12 ಗಂಟೆ ಆಗಲಿ ಅಂತ ನನ್ನ ಮಗನ ವಿಶ್ ಮಾಡೋಕ್ಕೆ ವೆಯ್ಟ್ ಮಾಡ್ತಾ ಇದ್ವಿ. ಹ್ಯಾಪಿ ಬರ್ಡೇ. ನೋ ಕೇಕ್ ಕಟಿಂಗ್. ಟುಮಾರೋ ಸಂಜೆ ಕಟಿಂಗ್ ಕೇಕ್. ನನ್ನ ಮಗ ಹೆಂಗೆ ಕಾಣ್ತದೆ ನೋಡೋ ಶಿಶು, ನಾನು ನೀನಿಬ್ರು ಇಲ್ಲ ಟಿವಿದು ಮುಖ ಕಾಣಿಸ್ತದೆ. 4, 5, 6 members wake up. These 2 members slept. ಶಿಶಿ ಹ್ಯಾಪಿ ಬರ್ತ್ಡೇ. ಗುಡ್ ಮಾರ್ನಿಂಗ್. ಹ್ಯಾಪಿ ಬರ್ತ್ಡೇ. ಹ್ಯಾಪಿ ಬರ್ತ್ಡೇ ಶಿಶಿ. ಥ್ಯಾಂಕ್ ಯು. ತಗೋ ಇಲ್ಲಿ. ಹ್ಯಾಪಿ ಬರ್ತ್ಡೇ. ಅದು ಮಾತ್ರ ಇದು ಬರ್ತದೆ. ಲವ್ ಯು. ಲವ್ ಯು. God bless you. ಮಾರ್ನಿಂಗ್ ನನ್ನ ಮಗನಿಗೆ ಬರ್ಡೇ ವಿಶ್ ಮಾಡಿಬಿಟ್ಟು ಹಿಂದಿನ ದಿನ ಏನು ಕೇಕ್ ಕಟ್ ಮಾಡಿಸಿರಲಿಲ್ಲ. ಸೊ ಡಿಮಾರ್ಟಿಂದ ಏನು ಚಾಕ್ಲೇಟ್ ತಂದಿದೆ ಅದನ್ನೇ ಕೊಟ್ಟು ಅವನಿಗೆ ವಿಶ್ ಮಾಡಿಬಿಟ್ಟು ಆಮೇಲೆ ಎಲ್ಲರಿಗೂ ಎಬ್ಬಿಸಿ ಹಾಲು ಕಾಫಿ ಎಲ್ಲ ಮಾಡಿದ್ದಾಯಿತು. ನಮ್ಮ ಯಜಮಾನ್ರು ತರಕಾರಿ ಮ್ಯಾನ್ ಆಗ್ಬಿಟ್ಟವ್ರೆ. ತರಕಾರಿ ಎಲ್ಲ ಹೆಚ್ಚಿ ಕೊಡಿ ತಿಂಡಿಗೆ. ಮಾರ್ನಿಂಗ್ ಫ್ರೆಂಡ್ಸ್, ಕಾಫಿ ಕುಡಿತಾ ಇದ್ದೀನಿ. ಒಂದು ರೌಂಡ್ ಮಕ್ಕಳಿಗೆಲ್ಲ ಹಾಲಾಯಿತು. ಇವಾಗ ಕಾಫಿ. ನೆಕ್ಸ್ಟು ತಿಂಡಿಗೆ ಉಪ್ಪಿಟ್ಟು ಮಾಡು ಅಂತಂದರು. ಸೊ ಬರೀ ಉಪ್ಪಿಟ್ಟು ಮಾಡೋದಕ್ಕಿಂತ ತರಕಾರಿ ಹಾಕ್ಬಿಟ್ಟು ಉಪ್ಪಿಟ್ಟು ಮಾಡೋಣ ಅಂತೇಳಿ ಹಸ್ಬೆಂಡ್ ತರಕಾರಿ ಹೆಚ್ಚಿಕೊಡ್ತಾ ಇದ್ದಾರೆ. ಸೊ ನಾನು ಕಾಫಿ ಕೊಟ್ಬಿಟ್ಟು ಉಪ್ಪಿಟ್ಟು ಮಾಡ್ತೀನಿ. ಆಮೇಲೆ ಒಬ್ಬಟ್ಟಿನ ಅಡುಗೆ ಇವತ್ತು ಮಾಡೋ ತಯಾರಿ ಮಾಡ್ಕೋಬೇಕು ನಾನು. ನನ್ನ ಮಗನ ಬರ್ತ್ಡೇ ಈ ಸಲ ಗ್ರ್ಯಾಂಡಾಗಿ ಆಗ್ತಾಯಿದೆ ಅನಿಸ್ತದೆ ಅಲ್ವ ಪಾಪ? ಏನೋ ಒಂದು ಹಬ್ಬದ ಥರ. ಕಾಫಿ ಕುಡೀರಿ. ಕಾಫಿ ಕುಡೀರಿ ಫಸ್ಟು. ಕಾಫಿ ಕುಡಿದ ತಕ್ಷಣ ಹಿಂದೆನೇ ತಿಂಡಿ ಕೂಡ ರೆಡಿ ಮಾಡಿ ಎಲ್ಲರಿಗೂ ಕೊಟ್ಟು ಅದ್ರ ಹಿಂದೆನೇ ಅಡುಗೆ ಕೂಡ ಸ್ಟಾರ್ಟ್ ಮಾಡ್ಕೊಂಡೆ ಬೇಗನೆ. ಇವನ್ ಗಡಿಗೋಸ್ಕರ ಕೂತವನೆ. ಇಲ್ಲ ಪ್ರಸಾದ್ ಕರ್ಕೋಬೇಕಂತೆ.
ಅವರು MBA ಅಲ್ವಾ, ಹೇಳ್ತೀನಿ ಅಂದ್ರೂ ಏನಕ್ಕೂ ಹೇಳ್ತಿಲ್ಲ. ನೋಡಿ ನಾನು ಬಂದಿದ್ದೀವಿ, ಉಲ್ಟಾ ಮಾಡ್ಕೊಂಡು ತಗೋಬೇಕು. ನಂದೇ ವಾಯ್ಸ್ ಓವರ್ ಹಾಕ್ಬಿಡಿ, ನಾನು ಬಂದಿದ್ದೀನಿ ಅಂತ ಗೊತ್ತಾಗುತ್ತೆ. ಒಬ್ಬಟ್ಟಿನ ಅಡುಗೆ ಆಗಿದ್ದರಿಂದ ಸ್ವಲ್ಪ ಬೇಗನೆ ಸ್ಟಾರ್ಟ್ ಮಾಡ್ಕೊಂಡಿದ್ದೆ ಅಡುಗೆ. ಬೇರೆ ಎಲ್ಲ ಅಡುಗೆ ಬೇಗ ಆದರೂ ಒಬ್ಬಟ್ಟು ತಟ್ಟೋದು ಸ್ವಲ್ಪ ಲೇಟೇ ಆಗಿಬಿಡುತ್ತೆ. ಹಾಗಾಗಿ ಎಲ್ಲ ಅಡುಗೆ ಆಗೋ ಅಷ್ಟರಲ್ಲಿ ಆಲ್ಮೋಸ್ಟ್ 2 o'clock ಆಗಿತ್ತು. ಇನ್ನು ಒಬ್ಬಟ್ಟು ತಟ್ಟೋದೊಂದು ಬಾಕಿ ಇತ್ತು. ಜೊತೆಗೆ ಮಧ್ಯಾಹ್ನದ ಊಟ ಎಲ್ಲರದು ಮುಗ್ದಿತ್ತು. ಸೊ ಎಲ್ಲರೂ ಊಟ ತಿಂದು ಕೇರ ಮಾಡೋರು ಕೇರ ಮಾಡ್ತಾಯಿದ್ರು. ಇನ್ನು ನನ್ನ ಭಾವನ ಮಗ ಮತ್ತು ಮಗಳು ಇಬ್ಬರೂ ಬಲೂನ್ ಕಟ್ಟೋದಕ್ಕೆ, ಡೆಕೋರೇಷನ್ ಮಾಡೋದಕ್ಕೆ ಎಲ್ಲ ತಯಾರಿ ಮಾಡ್ಕೊತಾಯಿದ್ರು. ಸೊ ಎಲ್ಲರೂ ಕೂತ್ಕೊಂಡು ಒಂದಷ್ಟು ಜನ ಕೇರ ಮಾಡ್ತಾಯಿದ್ರು. ಒಂಥರ ನನ್ನ ಮಗ ತುಂಬಾ ಹ್ಯಾಪಿಯಾಗಿದ್ದ ಅಂತ ನನಗೆ ಅನ್ನಿಸ್ತು. ಮತ್ತು ಅವನೆಲ್ಲ ಬರ್ಡೇ ಮುಗಿದ ಮೇಲೂ ಕೂಡ ಬಂದು ನನಗೆ ಹೇಳ್ದ, ಮಮ್ಮಿ ಥ್ಯಾಂಕ್ ಯು ಸೋ ಮಚ್ ನನ್ನ ಬರ್ಡೇನ ಸ್ಪೆಷಲ್ ಮಾಡಿದ್ದಕ್ಕೆ ಅಂತ. ಇದಕ್ಕಿಂತ ಇನ್ನು ಒಳ್ಳೆ ಗಿಫ್ಟ್ ನಾನು ಅವನಿಗೆ ಕೊಡೋದಕ್ಕೆ ಆಗಲ್ಲ ಅಂತ ನನಗೆ ಅನ್ನಿಸ್ತು. ಏಕೆಂದರೆ ನನ್ನ ಮಗ ತುಂಬಾ ಇಷ್ಟಪಡ್ತಾನೆ ಈ ಥರದ್ದೆಲ್ಲ, ಎಲ್ಲರ ಜೊತೆ ಸೇರಿ ಈ ಥರ ಮಿಂಗಲ್ ಆಗಿರೋದಕ್ಕೆ. ಆ ಒಂದು ಸ್ಪೆಷಲ್ ಗಿಫ್ಟನ್ನು ನಾನು ಅವನಿಗೆ ಕೊಟ್ಟೆ ಅಂತ ನನಗೆ ಖುಷಿ ಆಯಿತು. ಅದ್ರ ಜೊತೆಗೆ ಇನ್ನು ಅಡುಗೆಗೆಲ್ಲ ನಾನು ಒಬ್ಬಟ್ಟು, ಕಾಳುಗೊಜ್ಜು, ಒಬ್ಬಟ್ಟು ಸಾಂಬಾರು, ಅನ್ನ ಮತ್ತು ಕೋಸಂಬರಿಗೆ ರೆಡಿ ಮಾಡಿ ಇಟ್ಕೊಂಡಿದ್ವಿ. ಬಟ್ ಸಂಜೆಗೆ ಮಾಡ್ಕೊಳ್ಳೋಣ ಕೋಸಂಬರಿಗೆ, ಇವಾಗ ಮಧ್ಯಾಹ್ನಕ್ಕೆ ಏನು ಬೇಡ ಅಂದ್ಬಿಟ್ಟು ಅದಷ್ಟು ಮಾಡಿದ್ವಿ. ಕಾಯಲ್ಲಿ ಮಾಡಿದ್ದೆ. ಇನ್ನು ಪಲಾವ್ ಒಂದು ಮಾಡೋದಿತ್ತು ಮತ್ತು ಕೋಸಂಬರಿ, ಮೊಸರು ಬಜ್ಜಿ ಇದಿಷ್ಟು ಈವ್ನಿಂಗ್ ಮಾಡ್ಕೊಳ್ಳೋಣ ನೈಟ್ ಊಟಕ್ಕೆ ಅಂತೇಳಿ ಅಂದ್ಕೊಂಡು ಪ್ಲ್ಯಾನ್ ಮಾಡಿಕೊಂಡು ಒಬ್ಬಟ್ಟಿಗೆ ಇನ್ನೊಂದು ಸ್ವಲ್ಪ ತಟ್ಟೋದಿತ್ತು. ಯಾಕೆಂದರೆ ಕನಕ ಖಾಲಿ ಆಗಿಬಿಟ್ಟಿತ್ತು. ಆಮೇಲೆ ಮತ್ತೆ ಅವ್ರು ನಾನು ಕಲಿಸ್ಕೊಡ್ತೀನಿ ಬಿಡು ಅಂತೇಳಿ ಅಷ್ಟರಲ್ಲಿ ನಾನು ಕೂಡ ಊಟ ಮಾಡಿ ಫ್ರೆಶ್ ಅಪ್ ಆಗಿಬಿಡೋಣ ಅಂತೇಳಿ ಬಂದೆ. ಸೊ ಊಟ ಮಾಡಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಇವರೆಲ್ಲ ಕೇರ ಮಾಡೋದನ್ನು ಕೂಡ ನೋಡ್ತಾ ಇದ್ದೆ. ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಇವಾಗ ಈವ್ನಿಂಗ್ ಆದಮೇಲೆ ಸ್ವಲ್ಪ ಟೈಮ್ ಸಿಕ್ಕಿದೆ. ಫ್ರೆಶ್ ಅಪ್ ಆಗಿಬಿಟ್ಟು ರೆಡಿ ಆಗಿಬಿಡೋಣ. ಇನ್ನು ಅಡುಗೆ ಮಾಡೋದು ಸ್ವಲ್ಪ ಬ್ಯಾಲೆನ್ಸ್ ಇದೆ. ಒಬ್ಬಟ್ಟಿಂದು ಕನಕ ಖಾಲಿ ಆಯಿತು ಅಂತೇಳಿ ನಮ್ಮ ಅತ್ತೆಗೆ ಹೇಳಿದೆ, ಸ್ವಲ್ಪ ಕಲಿಸಿ ಅಂತೇಳ್ಬಿಟ್ಟು ಅವ್ರು ಕಲಿಸ್ಕೊಟ್ರು. ಅದು ಸ್ವಲ್ಪ ನೆನೀಲಿ ಅಂದ್ಬಿಟ್ಟು ನಾನು ಸ್ನಾನ ಮಾಡ್ಕೊಂಡ್ಬಂದ್ಬಿಡೋಣ ಅಷ್ಟರಲ್ಲಿ ಅಂದ್ಕೊಂಡು ಬಂದ. ಅದಕ್ಕೆ ಒಟ್ಟಿಗೆ ರೆಡಿನೇ ಆಗಿಬಿಡೋಣ. ಆಮೇಲೆ ಮತ್ತೆ ಇನ್ನು ಟೈಮ್ ಸಿಗೋಲ್ಲ ನನಗೆ ರೆಡಿ ಆಗೋಕ್ಕೆ. ಆಮೇಲೆ ಅಡುಗೆ ಮಾಡೋಕ್ಕೆ ಮತ್ತೆ ನಿಂತ್ಕೊಂಡು ಇನ್ನೂ ಒಂದು ಪಲಾವ್ ಒಂದು ಮಾಡಬೇಕಷ್ಟೇ. ಅದೊಂದು ಮಾಡಿಬಿಟ್ರೆ ನನ್ನ ರೆಸಿಪಿ ಕಂಪ್ಲೀಟ್ ಆಗುತ್ತೆ. ಸೊ ಅದಾದಮೇಲೆ ನನ್ನ ಮಗನ ಕೇಕ್ ಕಟ್ಟಿಂಗ್ ಮಾಡಿಸೋದು. ಇನ್ನು ವೆಂಕಟೇಶನ ಗೀತಕ್ಕ ಅವ್ರು ಬರಬೇಕು, ಮೇಘನ ಅವರು ಮತ್ತು ಪ್ರಿಯಾಂಕಾಗೂ ಕರೆದಿದ್ದೀನಿ, ಅವರು ಬರಬೇಕು. ಅವರೆಲ್ಲ ಬಂದಮೇಲೆ ಅದಿಷ್ಟು ಜನರಲ್ಲಿ ನಮ್ಮ ಮಾವ ಮಿಸ್ಸಿಂಗು, ಅವ್ರು ಬಂದಿಲ್ಲ. ಅವರಲ್ಲಿ ಮನೆ ಹತ್ರ ಇದ್ದಾರೆ. ಸೊ ಹೇಳಿದೆ ಬನ್ನಿ ಅಂತ, ಬಟ್ ಓಕೆ ನೀವೆಲ್ಲ ಇದು ಮಾಡಿ ಅಂತ ಅಂದರು. ಬಂದಿಲ್ಲ ಅವರೊಬ್ಬರು ಮಿಸ್ಸಿಂಗು ಅಷ್ಟೇ. ಇವಾಗ ಅವರೆಲ್ಲ ಬರಬೇಕಲ್ವ, ಅಷ್ಟರಲ್ಲಿ ವೆಜಿಟೇಬಲ್ ಬಾತ್ ಮಾಡಿಬಿಡೋಣ. ಮತ್ತು ಒಬ್ಬಟ್ಟು ಇನ್ನೊಂದು ಸ್ವಲ್ಪ ತಟ್ಟೋದಿದೆ, ಅದನ್ನು ತಟ್ಬಿಟ್ಟು ಆಮೇಲೆ ನನ್ನ ಅಡುಗೆ ಕಂಪ್ಲೀಟ್ ಆಗುತ್ತೆ. ಇನ್ನು ಆಮೇಲೆ ಬಲೂನೆಲ್ಲ ಊದಿದರೆ ಸಿಂಪಲಾಗಿ ಡೆಕೋರೇಷನ್, ಏನು ಗ್ರ್ಯಾಂಡಾಗಿ ಆ ಥರದ್ದೆಲ್ಲ ಏನು ಮಾಡಲ್ಲ. ಸುಮ್ಮನೆ ಒಂದು ಫ್ಯಾಮಿಲಿ ಗೆಟ್ ಟುಗೆದರ್ ಥರ ಆಗುತ್ತೆ ಅಂತೇಳಿ ಮಾಡಿದ್ದಷ್ಟೇ. ಏನೇ ಬರ್ತಡೇ ಎಲ್ಲ ನೀಟಾಗಿ ಏನಂತಾರೆ ಡೆಕೋರೇಷನ್ ಎಲ್ಲ ಮಾಡಿ ಕೇಕ್ ಕಟ್ಟಿಂಗ್ ಆ ಥರದ್ದೆಲ್ಲ ಏನಿಲ್ಲ. ಸಿಂಪಲ್ ಡೆಕೋರೇಷನ್, ಸಿಂಪಲ್ ಕೇಕ್ ಕಟ್ಟಿಂಗ್ ಮತ್ತು ಫ್ಯಾಮಿಲಿ ಏನು ಹೇಳ್ತಾರೆ ತುಂಬ ಪ್ರೀತಿಯಿಂದ ಫ್ಯಾಮಿಲಿ ಗೆಟ್ ಟುಗೆದರ್ ಅಷ್ಟೇ. ಇಷ್ಟು ನಡೀತದೆ. ಫ್ಯಾನ್ ಹಾಕಿದ್ದೀನಿ, ಸೆಕೆ ಆಗ್ತಾಯಿದೆ, ಅದಕ್ಕೋಸ್ಕರ ಇಗ್ನೋರ್ ಮಾಡಿ ಪ್ಲೀಸ್, ಆಯಿತಾ. ಇವಾಗ ಹೋಗ್ಬಿಟ್ಟು 4:15 ಆಯಿತು ಆಲ್ರೆಡಿ. ಇನ್ನು ಪಲಾವ್ ಆಗೋಷ್ಟರಲ್ಲಿ 1 hour ಅಂತೂ ಖಂಡಿತ ಆಗುತ್ತೆ. ಅದು ಕುಕ್ಕರ್ ಕೂಗಬೇಕು, ಎಲ್ಲ ಆಗಬೇಕು. ಆಮೇಲೆ ಒಬ್ಬಟ್ಟು ಅಷ್ಟರಲ್ಲಿ ಪಲಾವ್ ಕುಕ್ಕರ್ ಕೂಗೋ ಅಷ್ಟರಲ್ಲಿ ನಾನು ಒಬ್ಬಟ್ಟು ಕೂಡ ತಡ್ಕೊಂಡ್ಬಿಡ್ತೀನಿ ಅಷ್ಟೇ. ಆಲ್ಮೋಸ್ಟ್ 3/4 ಭಾಗ ಕಂಪ್ಲೀಟ್ ಆಗಿದೆ. 1/4 ಭಾಗ ಅಷ್ಟೇ ಮುಗಿಸ್ಬಿಟ್ರೆ ಆಮೇಲೆ ಕೇಕ್ ಕಟ್ಟಿಂಗ್ ಎಲ್ಲ ಮಾಡಿಬಿಟ್ಟು ಆಮೇಲೆ ಕೇಕ್ ಊಟ ಮಾಡೋದು ಎಲ್ಲ. ಸೊ ಬ್ಲಾಗ್ ಹೇಗೆ ಅನಿಸ್ತಾ ಇದೆ ಅಂತ ನನಗೆ ಕಮೆಂಟ್ ಮಾಡಿ ಆಯಿತಾ. ವೀಡಿಯೋ ಇಷ್ಟ ಆದರೆ ಲೈಕ್, ಕಮೆಂಟ್, ಶೇರ್ ಮಾಡೋದನ್ನು ಮರಿಬೇಡಿ. ಚಾನಲ್ಗೆ ಹೊಸಬರಾದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಆರ್ಡ್ರ್ ಮಾಡೋರೆ ಅವ್ರು 5 ಗಂಟೆಗೆ ಬನ್ನಿ ಅಂದಿದ್ದಾರೆ. ಇವಾಗ ಬಂದಿಲ್ಲ, 5:15 ಆಗಬೇಕು. ನಾನು ಫ್ರೆಶ್ ಅಪ್ ಆಗಿ ಬರೋ ಅಷ್ಟರಲ್ಲಿ ವೆಂಕಟೇಶನ ಗೀತಕ್ಕ ಕೂಡ ಬಂದರು, ಚಿಂಟು ಕೂಡ ಬಂದ. ಸೊ ಅವ್ರಿಗೂ ಕೂಡ ಬಂದ್ರಲ್ಲ, ಈಗೂ ಬಿಸಿ ಬಿಸಿ ಒಬ್ಬಟ್ಟು ಮಾಡ್ತಾಯಿದ್ದೆ, ತಿನ್ನಿ ಅಂತ ಹೇಳಿದೆ. ಬಟ್ ಅವರು ಮಧ್ಯಾಹ್ನ ಬಿರಿಯಾನಿ ಮಾಡಿದ್ರಂತೆ.
ಸೊ ತಿನ್ಕೊಂಬಂದಿದ್ದೀವಮ್ಮ, ಈವ್ನಿಂಗ್ ತಿಂತೀವಿ ಬಿಡು ಅಂತ ಹೇಳಿದ್ರು. ಇನ್ನೇನು ಅಂದ್ಬಿಟ್ಟು ನನ್ನ ಪಾಡಿಗೆ ನಾನು ಕೆಲಸ ಮಾಡೋದಕ್ಕೆ ಶುರು ಮಾಡಿಕೊಂಡೆ. ಇನ್ನು ಪಲಾವ್ಗೆಲ್ಲ ತರಕಾರಿ ಎಲ್ಲ ಹಸ್ಬೆಂಡೇ ಬಿಡಿಸ್ಕೊಟ್ರು. ಅವರು ಬೇಗ ಎಲ್ಲ ಹೆಚ್ಕೊಟ್ರೆ ತರಕಾರಿ, ನಾನು ಕೂಡ ನಿಂತ್ಕೊಂಡು ಒಗ್ಗರಣೆ ಹಾಕ್ಬೋದು. ಇಲ್ಲ ತರಕಾರಿ ಹಾಕ್ಕೊಂಡು ಮಾಡಿದ್ರೆ ನನಗೆ ಈ ಕಡೆ ಒಬ್ಬಟ್ಟು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಅವ್ರಿಗೆ ಹೇಳಿದೆ ಒಂದು ಸ್ವಲ್ಪ ಹೆಲ್ಪ್ ಮಾಡಿ ಅಂತ. ಪಾಪ ಅವರು ಕೇರಮ್ ಆಡ್ತಾಯಿದ್ದವ್ರು ಎದ್ದು ಬಂದು ನನಗೆಲ್ಲ ಹೆಲ್ಪ್ ಮಾಡಿದ್ರು. ಅವ್ರಿಗೆ ಅದರಲ್ಲಿ ಇಂಟ್ರೆಸ್ಟ್ ಇತ್ತು ಕೇರಮ್ ಮಾಡೋದ್ರಲ್ಲಿ. ಬಟ್ ನಾನಿಲ್ಲಿ ಪ್ಲೀಸ್ ಅಂತ ಕೇಳ್ಕೊಂಡಿದ್ದಕ್ಕೆ ಎದ್ದು ಬಂದುಬಿಟ್ಟು ಅದೊಂಚೂರು ಹೆಲ್ಪ್ ಮಾಡಿಕೊಟ್ರು. ಆಮೇಲೆ ನಾನು ಪಲಾವೆಲ್ಲ ಮಾಡಿಬಿಟ್ಟು ಇನ್ನು ಮಿಕ್ಕಿದ್ದು ಬ್ಯಾಲೆನ್ಸ್ ಏನಿದೆ ಅದೆಲ್ಲ ಒಬ್ಬಟ್ಟೆಲ್ಲ ಮಾಡಿಕೊಂಡೆ. ಅಂದ್ಕೊಂಡಂಗೆ ಟೈಮ್ ಕರೆಕ್ಟಾಗಿ ನನಗೆ ಇದಾಯಿತು, ಅಡುಗೆ ಕೂಡ ಕಂಪ್ಲೀಟ್ ಆಯಿತು. ಸೊ ಅಡುಗೆ ಎಲ್ಲ ಕಂಪ್ಲೀಟ್ ಆದಮೇಲೆ ಹೊರಗಡೆ ಬಂದಾಗ ಇಲ್ಲಿ ಯಾವುದೋ ಒಂದು ಟಾಪಿಕ್ ಬಗ್ಗೆ, ವೈರಲ್ ಟಾಪಿಕ್ ಬಗ್ಗೆ ಮಾತುಕತೆ ಆಗ್ತಾಯಿತ್ತು. ಬಟ್ ಅದು ವಾಯ್ಸ್ ನಾನು ಕೊಡೋಕ್ಕಾಗಲ್ಲ, ಯಾಕೆಂದರೆ ಅದು ಒಂಥರ ವಲ್ಗರ್ ಅಂತ ಅನ್ನಿಸುತ್ತೆ ಅಂತ ನನಗೆ ಅನಿಸುತ್ತೆ. ಸೊ ಹಾಗಾಗಿ ಇವಾಗ ರೀಸೆಂಟಾಗಿ ಟ್ರೋಲ್ ಆಗಿರೋವಂಥದ್ದು ಯಾರೋ ಗುರೂಜಿಗಳದು. ಸೊ ಹಾಗಾಗಿ ಅದ್ರ ಬಗ್ಗೆನೇ ಮಾತಾಡ್ತಾಯಿದ್ವಿ, ಡಿಸ್ಕಷನ್ ಮಾಡ್ತಾಯಿದ್ವಿ. ಸೊ ನಿಮ್ಮದು ಅದಕ್ಕೆ ನಮ್ಮ ಮನೇಲಿ ಲಕ್ಷ್ಮಿ ಇಲ್ಲ, ಅದಕ್ಕೆ ಇವ್ರ ಮನೇಲಿಲ್ಲ ಅಂತೇಳಿ ಡಿಸ್ಕಷನ್ ನಡೀತಾಯಿತ್ತು. ಒಂಥರ ಚೆನ್ನಾಗಿತ್ತು ಒಂದು ಟಾಪಿಕ್ಕು. ಬಟ್ ಏನಂದರೆ ನನಗೆ ವೀಡಿಯೋದಲ್ಲಿ ಅದನ್ನು ಶೇರ್ ಮಾಡೋಕ್ಕೆ ಇಷ್ಟ ಇರಲಿಲ್ಲ. ರಿಯಲ್ ಮಾತೇನಿದೆ ಅದು, ಅದಕ್ಕೋಸ್ಕರ ಅದನ್ನು ಮ್ಯೂಟ್ ಮಾಡಿದ್ದೀನಿ. ಸೊ ಅದಾದಮೇಲೆ ಕೇರಮ್ ಕೂಡ ಎಲ್ಲ ಆಡಿದ್ದಾಯಿತು. ಆವತ್ತಿನ ದಿನ ನನ್ನ ಮಗನೇ ಗೆದ್ದ. ಅವರೇನು ಕೂತ್ಕೊಂಡು ಗೇಮ್ ಆಡ್ತಾಯಿದ್ರು, ಆಪೋಸಿಟ್ ಗೇಮ್ ಆಡ್ತಾಯಿದ್ರು, ನನ್ನ ಮಗ ಗೆದ್ದ. ಸೊ ಅವನು ಕೂಡ ತುಂಬಾ ಹ್ಯಾಪಿಯಾಗಿ ಖುಷಿಯಾಗಿ ಅವನ ಬರ್ಡೇನ ಎಂಜಾಯ್ ಮಾಡ್ತಾಯಿದ್ದ. ಸೊ ಇದಿಷ್ಟ ಆದಮೇಲೆ ಇನ್ನೂ ಲೇಟ್ ಆಗಿಬಿಡುತ್ತಲ್ವ. ಸೊ ಕೇಕ್ ಕಟ್ಟಿಂಗ್ ಎಲ್ಲ ಮಾಡ್ಸೋಣ, ಎಲ್ಲ ಬರೋರೆಲ್ಲ ಬರೋಕ್ಕೆ ಸ್ಟಾರ್ಟ್ ಆಗ್ತಾರೆ. ಕೇರಮ್ ಬೋರ್ಡೆಲ್ಲ ಎತ್ತಿಡಿಸ್ಬಿಟ್ಟು ನಮ್ಮ ಭಾವನ ಮಗನಿಗೆ ಹೇಳಿದೆ ಸ್ವಲ್ಪ ಡೆಕೋರೇಟ್ ಮಾಡಿಕೊಟ್ಬಿಡಪ್ಪ ಅಂತ. ಅವ್ನು ತುಂಬ ಚೆನ್ನಾಗಿ ಮಾಡ್ತಾನೆ ಈ ಥರದ್ದೆಲ್ಲ ಬರ್ಡೇ ಡೆಕೋರೇಷನ್ ಎಲ್ಲ. ಸಿಂಪಲಾಗಿ ಸಖತ್ತಾಗಿ ಮಾಡಿಕೊಟ್ಟಿದ್ದ. ಅದನ್ನೆಲ್ಲ ನಾನು ನೆಕ್ಸ್ಟ್ ಬರ್ಡೇ ಕೇಕ್ ಕಟ್ಟಿಂಗ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಸರ್ಪ್ರೈಸಿಂಗ್ಲಿ ಇನ್ನೊಂದು ಶಾಕ್ ಏನಪ್ಪ ಅಂತ ಹೇಳಿದ್ರೆ, ಅವತ್ತು ನಮ್ಮ ಅಕ್ಕ ಅಂದರೆ ಓರ್ಗಿತ್ತಿ ಅಕ್ಕ ಎರಡು ಕೂಡ ಹೌದು. ಅವ್ರು ಯಾವಾಗಲೂ ಅಷ್ಟೇ ನಾನು ವ್ಲಾಗಲ್ಲಿ ಬರೋಕ್ಕೆ ಇಷ್ಟಪಡ್ತಿರ್ಲಿಲ್ಲ. ಏನಾದ್ರು ವ್ಲಾಗ್ ಮಾಡ್ತಾ ನನ್ನನ್ನು ತೋರಿಸ್ಬೇಡ ಆ ಥರ ಎಲ್ಲ ಹೇಳ್ತಾ ಇದ್ದವರು. ಫಸ್ಟ್ ಟೈಮ್ ವ್ಲಾಗ್ನ ಮಾಡಿದ್ದಾರೆ ನನ್ನ ಚಾನಲಲ್ಲಿ. ಅವರೇ ನಮ್ಮ ಇಡೀ ಫ್ಯಾಮಿಲಿನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಅದನ್ನು ಕೂಡ ನೋಡಿ ಚೆನ್ನಾಗಿ ಮಾಡಿದ್ದಾರೆ. ಅದನ್ನು ವಿಡಿಯೋ ಕ್ಲಿಪ್ಪಿಂಗ್ನ ನಾನು ಆ್ಯಡ್ ಮಾಡಿ ಬರ್ಡೇ ಈವ್ನಿಂಗ್ ಏನೇನೆಲ್ಲ ಆಯಿತು, ಯಾರ್ಯಾರೆಲ್ಲ ಬಂದಿದ್ದರು, ಯಾವ ರೀತಿ ಕೇಕ್ ಕಟ್ಟಿಂಗ್ ಆಯಿತು, ಅದನ್ನೆಲ್ಲ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹಾಯ್ ಫ್ರೆಂಡ್ಸ್, ಯಾರು ಅನ್ಕೊಂಡಿದ್ದೀರಾ? ಇದು ಉಷಾ ಚಾಟ್ ಕಾರ್ನರ್. ಇದು ಖುಷಿ ಚೇಂಜ್ ಆಗಿದೆ ಅಂತ ನನಗೆ ಗೊತ್ತಿಲ್ಲ. ದಯವಿಟ್ಟು ಕ್ಷಮಿಸ್ಬೇಕು ಉಷಾ ಅವರು. ಉಷಾ ಅವರು ನೋಡಿ ಇಲ್ಲಿ ಕೂತಿದ್ದಾರೆ, ಮೂಲೆಗೆ ಹಾಕ್ಬಿಟ್ಟಿದೀವಿ. ಇಲ್ಲೆಲ್ಲ ನೋಡಿ, ಇದೆಲ್ಲ ಯಾರ್ಯಾರು ನೀವೇ ಗೆಸ್ ಮಾಡಿ ಅಂತೆ. ಇವ್ನ ಹೆಸರು ಏನು ಕಮೆಂಟ್ ಅಲ್ಲಿ ಹಾಕಿ ಅಂತ ನೋಡಿ. ಇವನ ಹೆಸರು ಇವರು ನಮ್ಮ ಹಸ್ಬೆಂಡ್. ಎಲ್ಲಿಗೆ ಹಜ್ಜೋದು? ಇಂಟ್ರೊಡ್ಯೂಸ್ ಮಾಡ್ಕೊಡಿ ಎಲ್ಲಾರನ್ನೂ. ಇವರು ಹಸ್ಬೆಂಡ್, ಇದು ನನ್ನ ದೊಡ್ಡಳಿಯ, ಇದು ನಮ್ಮ ದೊಡ್ಡಣ್ಣ, ಅದು ನನ್ನ ಮಗಳು ದೊಡ್ಡಣ್ಣ, ಇವರು ಇವರು ದೊಡ್ಡಕ್ಕ, ದೊಡ್ಡ ಅತ್ತಿಗೆ, ಇವರು ನಮ್ಮ ಅತ್ತೆ, ಇವರು ಭುವನು ಅಳಿಯ, ನನ್ನ ಚಿಕ್ಕ ಮಗ ದೊಡ್ಡ ಮಗನ್ನೇ ತೋರಿಸಿಲ್ಲ ಪಾಪ. ಓನರು ನಮ್ಮ ಓರ್ಗಿತ್ತಿ, ನಮ್ಮ ತಂಗಿ ಓರ್ಗೀತಿ ಅಂತೆ. ಇವರು ನಮ್ಮ ಅತ್ತೆ, ನಮ್ಮ ನಾದ್ನಿ ಎರಡೂನು. ಶಶಾಂಕ್ ಮಿಸ್ಸು. ಇದು ನನ್ನ ಮುದ್ದಿನ ಮಗ, ನನ್ನ ಬಂಗಾರ ಮಗ. ಅಲ್ಲ, ಅವನ್ನ ಮಾತ್ರ ಚಿಕ್ಕ ಮಗ ಅಂತ ತೋರಿಸ್ಬಿಟ್ಟು ಇವನ್ನ ಮಾತ್ರ ಮುದ್ದಿನ ಮಗ ಅಂತೀರಾ? ಅವನು ಮುದ್ದಿನ ಮಗ ಅಲ್ಲ. ಅವನು ಮುದ್ದಿನ ಮಗನೇ, ಅವನು ಚಿಕ್ಕ ಮಗ. ಇದು ಶಶಾಂಕ್, ಇದರಲ್ಲಿ ಶಶಾಂಕ್ ಮಿಸ್ ಆಗಿದ್ದಾರೆ. ಇದೆಲ್ಲ ಮ್ಯೂಟ್ ಮಾಡು, ಏನು ಮಾಡಬೇಡ, ಸುಮ್ಮನೆ ಮಾಡಿ. ಶಶುನು ನಮ್ಮನೆಯವರು. ನೆಕ್ಸ್ಟ್ ನಾನು ಸ್ಟಾರ್ಟ್ ಮಾಡ್ಬೇಕಂತಿದ್ದೀನಿ. ಅಂದ್ರೆ ಇದೆಲ್ಲ ನಾನು ಕ್ಲೀನಾಗಿ ಮಾತಾಡ್ತಿದ್ದೀನಿ ಅನ್ನೋ ನನಗೆ ಗೊತ್ತಿಲ್ಲ. ಕೋಲ್ಡ್ ಆಗ್ಬಿಟ್ಟಿದೆ. ಕಮೆಂಟ್ಸ್ ಅಲ್ಲಿ ತಿಳಿಸಿ.